ಆದ್ರೆ ಕುಂತಿ ಅನ್ಯಾಯದ ಮಾರ್ಗ ಹಿಡಿದು ತನ್ನ ಹೊಟ್ಟೆಲಿ ಹುಟ್ಟಿದ ಕರ್ಣನ್ಗೆ ಮೋಸ ಮಾಡಿದ್ಲು. ಹಾಗಂತ ನಾನು ಇಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ, ಅನ್ಯಾಯದ ಮಾರ್ಗನೂ ಹಿಡಿತಿಲ್ಲ. ನ್ಯಾಯಕ್ಕೋಸ್ಕರ ಈ ಧರ್ಮ ಯುದ್ಧಕ್ಕೆ ನಿಂತಿದ್ದೀನಿ. ಪೂಜಾ ಬಾ, ನಮ್ ಲಾಯರ್ಗೂ ಆರ್ತಿ ಕೊಡು, ವಿಶ್ ಮಾಡು. ಹೋಗು ಪೂಜಾ, ಆರ್ತಿ ಕೊಡು. ನಿಲ್ಸು. ನಮ್ ಲಾಯರ್ಗೆ ನಿನ್ನ ಆರ್ತಿ ಅವಶ್ಯಕತೆ ಇಲ್ಲ. ಭಾವ, ಏನ್ ಮಾಡ್ತಾ ಇದ್ದೀರಾ? ಇದು ತಪ್ಪು. ದೇವ್ರಿಗೆ ಮಾಡಿರೋ ಆರ್ತಿ ಅದನ್ ಬೇಡ ಅಂತ ಇದ್ದೀರಲ್ಲ. ನೋಡಿ, ಮೊದ್ಲು ತಪ್ಪಾಯ್ತು ಬಿಡ್ತು ಅಂತ ಹೇಳ್ಕೊಳ್ಳಿ. ನೀವು ಆರ್ತಿ ತಗೊಳ್ಳಿ. ಪೂಜಾ, ಅವ್ರಿಗೂ ಆರ್ತಿ ಕೊಡು. ಯಾಕೆ? ಅಕ್ಕ ಮಹಾದೇವಿನೇ ಹೇಳಿದಾರಲ್ಲ, ಆ ಶಿವ ಕೂಡ ಅರಿವು ಕಣ್ತೆರೆಯದವರಲ್ಲಿ ಆರ್ತಿ ತಗೊಳ್ಳಲ್ಲ ಅಂತ. ಏನ್ ಭಾವ, ಎಂಥ ಕೆಲಸ ಮಾಡ್ಬಿಟ್ರಿ ನೀವು? ತಪ್ಪೇನ್ ಮಾಡಿಲ್ಲ ಅದಕ್ಕೆ. ಇವಳೇನ್ ಮನ್ಸಾರೆ ಆರ್ತಿ ಕೊಡೋದಕ್ ಬಂದಿಲ್ಲ. ಮನ್ಸಲ್ಲಿ ನೀವು ಸೋಲ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಆರ್ತಿ ಮಾಡಿರ್ತಾಳೆ. ಇಂಥವ್ರ ಆರ್ತಿ ಹಾರೈಕೆ ಎಲ್ಲ ನಮ್ಗೆ ಯಾಕೆ? ಪ್ರೀತಿನಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀವು ಆರ್ತಿನಲ್ಲಿ ದೋಷ ಹುಡ್ಕೋಕ್ ಹೋಗ್ತಾ ಇದ್ದೀರಲ್ಲ. ನಿಮಗೆ ಗೊತ್ತಿಲ್ಲ ಅದಕ್ಕೆ, ಇಲ್ಲಿ ಯಾರಿಗೂ ಒಳ್ಳೆ ಮನ್ಸು ಅನ್ನೋದೇ ಇಲ್ಲ. ಬೇಕಾದ್ರೆ ನೀವೇ ಟೆಸ್ಟ್ ಮಾಡಿ ನೋಡಿ, ಇಲ್ಲಿರೋ ಯಾರು ಸರಿ ಇಲ್ಲ. ಈಗ ಅರ್ಜುನಿಗೆ ವಿಶ್ ಮಾಡಿದ್ರಲ್ಲ, ಗೆದ್ದು ಬಾ ಮಗನೆ, ವಿಶ್ ಯು ಆಲ್ ದ ಸಕ್ಸಸ್ ಅಂತ. ನಿಮಗ್ ಯಾರಾದ್ರೂ ಒಬ್ರು ನಿಮಗ್ ವಿಶ್ ಮಾಡ್ಲಿ ನೋಡೋಣ. ಯಾಕೆ ಮಾಡಲ್ಲ ಭಾವ? ಖಂಡಿತವಾಗ್ಲೂ ಮಾಡ್ತಾರೆ. ಮಾಡ್ಲಿ, ಧಾರಾಳವಾಗಿ ಮಾಡ್ಲಿ. ನಾನು ಖುಷಿಯಾಗಿ ಒಪ್ಕೊಳ್ತೀನಿ, ನನಗೂ ಹೆಮ್ಮೆ ಆಗತ್ತೆ. ಸರಿ, ಮೊದಲು ನಮ್ ಚಿಕ್ಕಮ್ಮನಿಂದಾನೇ ಶುರು ಮಾಡೋಣ. ಖಂಡಿತ. ಅತ್ತೆ, ಈ ಕೇಸಲ್ಲಿ ನನಗ್ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಮನಸಾರೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅದಕ್ಕೆ. ಮನಸಾರೆ ಆಶೀರ್ವಾದ ಮಾಡಿ ಅತ್ತೆ. ನೋಡೋದ್ರ ಅದಕ್ಕೆ, ನಾನೇನು ಹೇಳ್ದೆ? ನಾನು ಹೇಳ್ದಾಗೆ ಆಯ್ತು ತಾನೆ. ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದು ಯಾಕೆ? ನನಗ್ ಗೊತ್ತು, ಇವ್ರಿಗೆ ಯಾವತ್ತಿದ್ರೂ ನಾನು ಅಕ್ಕನ ಮಗನೇ, ಸ್ವಂತ ಮಗ ಅಲ್ಲ. ಗೆದ್ದು ಬಾ ಅಂತ ಹಾರೈಸಕ್ಕೆ. ಕರ್ಣ, ನನ್ ಸೊಸೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ.
ಅವಳು ಯಾವತ್ತೂ ಭೇದ ಭಾವ ಮಾಡಲ್ಲ. ನೀನ್ ಬೇರೆ ಅವನ್ ಬೇರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅವಳು. ಅಜ್ಜಿ, ಕುಂತಿ ತನ್ನ ಹೊಟ್ಟೆಲ್ ಹುಟ್ಟಿದ ಕರ್ಣನ್ನೇ ಪ್ರೀತಿಸ್ಲಿಲ್ಲ. ಅಂತದ್ರಲ್ಲಿ ಒಬ್ಬ ಮಲ್ತಾಯಿ ನನ್ನನ್ನು ಪ್ರೀತಿಸ್ತಾಳ? ಸಾಧ್ಯನೇ ಇಲ್ಲ. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಈಗೇನದ್ಕೆ ಹೊರಡೋಣ ಇಲ್ಲ ಬೇರೆ ಯಾವ್ದಾದ್ರು ಟೆಸ್ಟ್ ಮಾಡ್ಬೇಕಾ? ಒಂದು ಮಾತು ಹೇಳ್ತೀನಿ ಕೇಳಿ, ಇಲ್ಲಿರೋರು ಯಾರು ನಮ್ಮೋರಲ್ಲ. ಎಲ್ರೂ ಒಂದೇ ಮಡ್ಕೆಯಲ್ಲಿ ಬೇಯ್ತಿರೋ ಅಕ್ಕಿ ಕಾಳುಗಳು. ಒಂದಗಳು ಸಾಕಲ್ವಾ ಅನ್ನ ಬೆಂದಿದ್ಯಾ ಇಲ್ವಾ ಅಂತ ನೋಡೋಕೆ? ನಾನು ಕಾರಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ಏನ್ ಸೇವಂತಿ ಇದು? ಇಷ್ಟೆಲ್ಲ ಅನ್ಸ್ಕೊಂಡು ನೀನು ಕರ್ಣನ್ ಪರವಾಗಿ ನಿಂತು ಅರ್ಜುನ್ ವಿರೋಧ ವಾದ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಅಜ್ಜಿ, ನಾನಾಗ್ಲಿ ಅಥವಾ ಅರ್ಜುನ್ ಸರ್ ಆಗ್ಲಿ ಯಾರ ಪರ ಆಗ್ಲಿ ಅಥವಾ ವಿರೋಧವಾಗಿ ವಾದ ಮಾಡ್ತಾ ಇಲ್ಲ. ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ನಾವು ವಾದ ಮಾಡ್ತಾ ಇದ್ದೀವಿ. ಬೂದಿ ಮುಚ್ಚಿರೋ ಕೆಂಡದ ಹಾಗಿರೋ ಸತ್ಯನ ಹೊರಗಡೆ ತೆಗಿಬೇಕಾಗಿದೆ. ಅದರ ಮೂಲಕ ಪ್ರಿಯಾ ಸಾವಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿದೆ. ನಿಜ ಅಜ್ಜಿ, ಸೇವಂತಿ ಮಾತೇನೆ ನಂದು ಸಹ. ನಾವು ಬರ್ತೀವಮ್ಮ. ಇವರಿಬ್ರು ಸೇರಿ ಸತ್ಯನ ಬಯಲಿಗೆ ತರಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ. ಒಬ್ರು ವಿರುದ್ಧ ಒಬ್ರು ಕಚ್ಚಾಡ್ಕೊಂಡು ಸಾಯ್ತಾರೆ ಅನ್ಕೊಂಡ್ರೆ ಇಬ್ರು ಜೊತೆಯಾಗಿ ಹೋಗ್ತಿದ್ದಾರೆ ನನ್ ಹೊಟ್ಟೆ ಉರ್ಸಕ್ಕೆ. ಕಲ್ಲಪ್ಪ ಗುಂಡಪ್ಪನ್ ಮಧ್ಯ ಮೆಣಸಪ್ಪ ಅನ್ನೋ ಹಾಗೆ ಇವರಿಬ್ರು ಮಧ್ಯ ನಾನು ಹಣ್ಗಾಯಿ ನೀರ್ಗಾಯಿ ಆಗೋ ಹಾಗಾಗ್ತಿದೆ. ಇಲ್ಲ, ನನ್ ಸೋಲ್ಬಾರ್ದು ಅಂದ್ರೆ ನನಗ ಮಾಟಗಾತಿ ಸಹಾಯ ಬೇಕು. ಬಟ್ ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ? ಅದ್ಕೆ ಬೇಗ ಬಂದು ಕೂತ್ಕೊಳ್ಳಿ, ಆಲ್ರೆಡಿ ಲೇಟ್ ಆಗಿದೆ. ಫಸ್ಟ್ ಇಯರಿಂಗ್ ಬೇರೆ. ಆಲ್ ದಿ ಬೆಸ್ಟ್. ಬಾ. ಅರ್ಜುನ್ ಸರು ಪೂಜಾ ಬರೋದಿಲ್ವಾ? ನನ್ನ ಕಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಅದಕ್ಕೆ ಯಾರ್ಯಾರನೋ ನನ್ನ ಕಾರಲ್ಲಿ ಹಚ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಮೋರ್ ಓವರ್ ಅವಳು ನನ್ನ ಮಣಿನ್ ಕೊಂದ್ ಕೊಲೆಗಾರನ ಹೆಂಡತಿ, ಅವನು ನನ್ನ ಮಣಿನ್ ಕೊಂದ್ ಕೊಲೆಗಾರನ ಅಣ್ಣ. ಸಾಲ್ದು ಅಂತ ನನ್ನ ಆಪೋಸಿಟ್ ಕೇಸ್ ಬೇರೆ ತಗೊಂಡಿದ್ದಾನೆ. ಮೊದ್ಲಾಗಿದ್ರೆ ಬೀದಿಲಿ ಹೋಗೋರ್ಗೂ ಅಯ್ಯೋ ಅಂತಿದ್ದೆ ಅದಕ್ಕೆ. ಈಗ ನನ್ನೋರು ಯಾರು ಬೇರೆಯವ್ರು ಯಾರು ಅಂತ ಅರ್ಥ ಆಗ್ತಿದೆ. ನಾನಿಷ್ಟು ಫೂಲ್ ಅಂತ ಗೊತ್ತಾಗ್ತಿದೆ. ಇನ್ನು ನಾನು ಫೂಲ್ ಆಗೋದಕ್ಕೆ ರೆಡಿ ಇಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಮ್ಮ ಪಾಡಿಗೆ ನಾವು ಹೋಗೋಣ ಬಿಡಿ. ಭಾವ, ಒಂದ್ ನಿಮಿಷ. ನಾನು ಅವ್ರ ಜೊತೆನೆ ಬರ್ತೀನಿ, ನೀವು ಹೋಗಿರಿ. ಯಾಕೆ ಯಾಕೆ ಅಂದ್ರೆ